ಬೆಳಗಾವಿಗೆ ಬರಲಿಕ್ಕೆ ನನಗೆ ಭಾಳಷ್ಟು ಕಾರಣವು. ಬೆಳಗಾವಿಗೆ ನಮ್ಮ ಮನೆ ಇಲ್ಲ, ಹೊಲ ಇಲ್ಲ, ಏನೂ ಇಲ್ಲ. ಆದರೆ ನನ್ನ ಜೀವನದ ಮೇನ್ ರೆಕಾರ್ಡ್ನಾಗ ಬೆಳಗಾವಿ ಅಂತ ಬಂದದ್ದು. ನನ್ನ PhD ಸರ್ಟಿಫಿಕೇಟ್ನಾಗ ಗುರುರಾಜ್ ಕರ್ಜಗಿ ಆಫ್ ಬೆಳಗಾಂ ಅಂತ ಬಂದದ್ದು. ನಮಗೆ ಪರ್ಮನೆಂಟ್ ಮನೆ ಅಂತ ಇದ್ದಿದ್ದಿಲ್ಲ. ನಮ್ಮಪ್ಪ ಟ್ರಾನ್ಸ್ಫರ್ ಆದಲ್ಲೆಲ್ಲ ಹೋಗೋರು. ನಾನು ಹಾಸ್ಟೆಲ್ನಾಗಿದ್ದವ. ಅಪ್ಪ ಅಮ್ಮ ಇಲ್ಲಿದ್ದರು, ಹಿಂದವಾಡಿಯೊಳಗೆ ಗೋವಾ ವೇಸ್ಟ್ನಾಗಿದ್ದರು. ನಿಮ್ಮ ಪರ್ಮನೆಂಟ್ ಮನೆ ಯಾವುದು ಅಂತ ಕೇಳಿದ್ರು ಅಪ್ಲಿಕೇಶನ್ ಹಾಕಬೇಕಾದ್ರೆ. ಇದ್ದಿದ್ರಾಗ ಪರ್ಮನೆಂಟ್ ಅದು ನಂದು ಹಾಸ್ಟೆಲ್ಗಿಂತ. ಅದನ್ನು ಕೊಟ್ಟಿದ್ದೆ. ಹೀಗಾಗಿ ಅದು ಗುರುರಾಜ್ ಕರ್ಜಗಿ ಫ್ರಮ್ ಬೆಳಗಾಂ ಅಂತ ಬಂದಿತ್ತು. ನನ್ನ ಲಗ್ನ ಆದದ್ದು ಬೆಳಗಾವಿಗೆ. ಹೀಗಾಗಿ 2 ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ಸ್ ಆಫ್ ಮೈ ಲೈಫ್ ಹ್ಯಾಪನ್ಡ್ ಇನ್ ಬೆಳಗಾಂ. ನನಗೊಂದು ವಿಚಾರ ಬರ್ತಾಯಿತ್ತು. ನಾನೀಗ ಪಾಠ ಮಾಡಲಿಕ್ಕೆ ಶುರು ಮಾಡಿ ಇದು 53ನೇ ವರ್ಷ ನಂದು. 72ನೇ ಇಸ್ವಿಗೆ ಶುರು ಮಾಡಿದ್ದೆ ನನ್ನ ಪ್ರವಾಸ. 53 ವರ್ಷ ಆಯ್ತು. ಆದರೆ ಇದುವರೆಗೂ ಒಂದೇ ಒಂದು ಕ್ಷಣ ಬೇಜಾರಂತಾಗಿಲ್ಲ. ಮೊದಲನೇ ವರ್ಷದಾಗ ಏನು ಉತ್ಸಾಹ ಇತ್ತು, ಆ ಉತ್ಸಾಹ ಇನ್ನೂ ತನಕ ಅದು ಕ್ಲಾಸ್ ತೊಗೊಳಿಕ್ಕೆ ಉತ್ಸಾಹ ಒಂಚೂರು ಕಮ್ಮಿ ಆಗಿಲ್ಲ. ಅದಕ್ಕೆ ಕಾರಣ ಆ ವಿದ್ಯಾರ್ಥಿನಿಯರು. ನಾವೊಂದು ಭ್ರಮ ಅದ ನಮ್ಮ ಮಾಸ್ತರ್ ಮಂದಿಗೆಲ್ಲ. ಭ್ರಮ ಏನಂದ್ರೆ ಮಕ್ಕಳಿಗೆ ಕಲಿಸ್ತೀವಿ ಅಂತ. ಅದ್ರ ಖರೆ ನೋಡಿದ್ರೆ ನಾವು ಮಕ್ಕಳಿಗೆ ಕಲಿಸೋದ್ರಕ್ಕಿಂತ ಮಕ್ಕಳಿಂದ ಕಲ್ತದ್ದ ಜಾಸ್ತಿ. ನಾವು ಅವರೇ ನಮಗೆ ಕಲಿಸಿದ್ದು ಹೆಂಗೆ ಪಾಠ ಮಾಡಬೇಕು ಅಂತ. ಕ್ಲಾಸ್ನಾಗ ಕೂತಾಗ ಅವ್ರು ವಾಚ್ ನೋಡ್ಕೋತ ಇನ್ನೂ ಮುಗಿಸೋಲ್ಲಪ್ಪ ಮರ ಇವ ಅಂದಾಗ ನಾನು ಚಲೋ ಕಲಿಸಿಲ್ಲ ಅಂತ ಹೇಳ್ತಿದ್ರು. ಒಂದ್ಸಲ ಚಲೋ ಹೇಳಬೇಕಾದ್ರೆ ಗಂಟೆ ಆದ್ರೆ ಗಂಟೆ ಆಗಬಾರ್ದಾಗಿತ್ತು ಅಂತ ಅನ್ಕೋತಿದ್ರಲ್ಲ, ಅವಾಗ ಚಲೋ ಕಲಿಸಿದ್ದೆ ಅಂತ. ಮಕ್ಕಳ ಮುಖ ನೋಡಿದಾಗ ನಾನು ಚಲೋ ಪಾಠ ಮಾಡಿದ್ನೋ ಇಲ್ಲೋ ಗೊತ್ತಾಗ್ತಿತ್ತು ನನಗೆ. ದೇ ಆರ್ ಅವರ್ ಟೀಚರ್ಸ್ ಆ್ಯಕ್ಚುಲಿ. ದೇ ಟಾಟ್ ಅಸ್ ಹೌ ಟು ಟೀಚ್. ಐ ಆಮ್ ಗ್ರೇಟ್ಫುಲ್ ಟು ಆಲ್ ಮೈ ಸ್ಟೂಡೆಂಟ್ಸ್. ಒಂದು ಸಣ್ಣ ಘಟನೆ ಹೇಳಬೇಕು ನಿಮಗೆ. ನೀವು ಎಲ್ಲರೇ ಪ್ರವಾಸಕ್ಕೆ ಹೋಗ್ತಿದ್ರಿ ಅಂತ ಇಟ್ಕೋರಿ. ಒಂದು 15 ದಿವಸ ಎಲ್ಲ ಪ್ರವಾಸಕ್ಕೆ ಹೋಗ್ತಿದ್ರೆ ಸೂಟ್ ಕೇಸ್ ಪ್ಯಾಕ್ ಮಾಡ್ತೀವಿ. ಸೂಟ್ ಕೇಸ್ನಾಗ ಏನು ಹಾಕ್ತೀರಿ, ಯಾವ ಥರದ ಬಟ್ಟೆ ಹಾಕ್ತೀರಿ ಅನ್ನೋದು ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದ್ರ ಮೇಲೆ ಅದು. ಬಹಳ ಥಂಡಿ ಪ್ರದೇಶಕ್ಕೆ ಹೋಗೋದಿತ್ತಂದ್ರೆ ಸ್ವೆಟರು ಎಲ್ಲ ಹಾಕ್ಕೋತೀರಿ. ಥರ್ಮಲ್ ಹಾಕ್ಕೊಳ್ಳಪ್ಪ, ಸ್ಕಾರ್ಫ್ ಹಾಕೋ, ಗ್ಲೌಸ್ ಹಾಕೋ ಅಂತ ಹೇಳ್ತೀವಿ ಥಂಡಿ ಪ್ರದೇಶಕ್ಕೆ ಹೋಗೋದಿದ್ರೆ. ಕೆಟ್ಟ ಬಿಸಿಲಿನ ಪ್ರದೇಶಕ್ಕೆ ಹೋಗೋದಿತ್ತಂದ್ರೆ ಸ್ವೆಟರ್ ಗಿಟ್ರ್ ಏನು ಬೇಕಾಗಿಲ್ಲ, ಲೈಟ್ ಟೀ ಶರ್ಟ್ ತಗೋ, ಚಪ್ಪಲಿ ಹಾಕೋ ಸಾಕು ಅನಿಸ್ತದೆ. ಅಂದ್ರೆ ನಮ್ಮ ಸೂಟ್ ಕೇಸ್ನಾಗ ಏನು ಹೋಗ್ತದ ಅನ್ನೋದು ನಾ ಎಲ್ಲಿಗೆ ಹೋಗ್ತೀನಿ ಅನ್ನೋದ್ರ ಮೇಲೆ ತೀರ್ಮಾನ ಆಗ್ತದೆ. ನನಗೆ ಇತ್ತೀಚೆಗೆ ಕಾಡೋದು ಈ ಮಕ್ಕಳಲ್ಲಿದ್ದಾರಲ್ಲ, ಮುಂದೆ ಏನಾಗ್ತಾರೆ ಗೊತ್ತಿಲ್ಲ ನನಗೆ. ಯಾರೊಬ್ಬ ರಾಷ್ಟ್ರಪತಿ ಆಗ್ಬೋದು, ಒಬ್ಬ ಪ್ರಧಾನಮಂತ್ರಿ ಆಗ್ಬೋದು, ಆರ್ಮಿ ಚೀಫ್ ಆಗ್ಬೋದು, ಚೀಫ್ ಮಿನಿಸ್ಟರ್ ಆಗ್ಬೋದು, ಏನೂ ಆಗ್ಬೋದು, ಗೊತ್ತಿಲ್ಲ ನನಗೇನಾಗ್ತಾರಂತ. ಅವ್ರ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ನನಗೆ ಭಾಳ ಚಿಂತಿದೆ. ಎಲ್ಲಿಗೆ ಹೋಗ್ತೀರಿ ಅಂತ ಗೊತ್ತಿದ್ರೆ ಅದ್ರ ತಕ್ಕ ಸೂಟ್ ಕೇಸ್ ಪ್ಯಾಕ್ ಮಾಡ್ಬೋದು ನಾನು. ಈ ಮಕ್ಕಳು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ಅವ್ರ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ನಾನು? ಅದಕ್ಕೊಂದು ಆರ್ಟಿಕಲ್ನ ಬರೆದಿದ್ದೆ ನಾನು. ಟುಡೇಸ್ ಎಜುಕೇಷನ್ ಈಸ್ ಎ ಡೆಫಿನಿಟ್ ಪ್ರಾಸೆಸ್ ಫಾರ್ ಎ ಇನ್ಡೆಫಿನಿಟ್ ಫ್ಯೂಚರ್ ಅಂತ. ಮಕ್ಕಳೆಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ಸೂಟ್ ಕೇಸ್ ಹಾಕ್ತೀವಿ ನಾವು. ಸೈನ್ಸ್ ಓದು, ಮ್ಯಾಥ್ಸ್ ಓದು, 98% ಬರಬೇಕು ಮಾರ್ಕ್ಸ್ ನಿನಗೆ ಅಂತೀನಿ. ಮುಂದೆ ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ ಹುಡುಗ. ಆದ್ದರಿಂದ ಮಕ್ಕಳ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ಭಾಳ ತಲೆ ಕೆಟ್ಟಿದ್ದು ನನಗೆ. ಅಂದ್ರೇನು, ಜೀವನದಾಗ ಅವ್ರು ಎಲ್ಲೇ ಹೋದರೂ ಯಾವುದೇ ಹಂತದಾಗ ನಾ ಕಲಿಸಿ ಶಿಕ್ಷಣ ಅವ್ರ ಪ್ರಯೋಜನ ಆಗಬೇಕು. ಹೆಂಗೆ ಮಾಡೋದು ಹೆಂಗೆ ಭಾಳ ತಲೆ ಕೆಟ್ಟಿತ್ತು. 4 ವರ್ಷ ತೆಳಗೆ ಒಂದು ಸೊಲ್ಯೂಷನ್ ಸಿಕ್ತು ನನಗೆ. ನಾ ಲಂಡನ್ನಿಂದ ಪ್ಯಾರಿಸ್ಗೆ ಹೊಂಟಿದ್ದೆ. ನಾನು ನನ್ನ ಹೆಂಡತಿ ಇಬ್ಬರು ಹೊಂಟಿದ್ವಿ. ಅಲ್ಲೊಂದು ಟ್ರೈನ್ ಅದ, ಸಮುದ್ರ ಕೆಳಗೆ ಹೋಗ್ತದೆ ಟ್ರೈನ್. ಅದು ಇಸ್ ಇಂಜಿನಿಯರಿಂಗ್ ಮಾರ್ವೆಲ್. ಅದು ಕರೆಕ್ಟ್ ಲಂಡನ್ ಪ್ಯಾರಿಸ್ ಎರಡೂ ಕೂಡ ಟನೆಲ್ ಮಾಡ್ಯಾರ. ಟನೆಲ್ನೇ ಹೋಗ್ತದೆ, ಮ್ಯಾಲೆ ಸಮುದ್ರ ಅದ. ಲಂಡನಿಂದ ಟ್ರೈನ್ ಹೊಂಟಿತು. ಒಂದು 10 ನಿಮಿಷ ಆದಮೇಲೆ ಒಂದು 8-10 ಜನ ಹುಡುಗರು ಹುಡುಗಿಯರು, ಸಣ್ಣವ್ರೇನಲ್ಲ, 25-40 ವರ್ಷ ತನಕ ಎಲ್ಲರೂ ಬರ್ಮುಡ ಹಾಕ್ಕೊಂಡಾರ, ಟೀ ಶರ್ಟ್ ಹಾಕ್ಕೊಂಡಾರ, ಹೆಗಲಿ ದೊಡ್ಡ ಬ್ಯಾಕ್ ಹಾಕ್ಕೊಂಡಾರ, ಗಲ್ಲ ನಕ್ಕೋತ್ ಬಂದು ಕೂತ್ರು. ನನ್ನ ಮಗಳು ಬೇಕು, ಹೆಣ್ಮಗಳು ಕೂತ್ಲು. ನಾ ದೋಸ್ತಿ ಲಘು ಮಾಡ್ಕೋತೀನಿ ಮಂದಿ ಜೋಡಿ. ಆಕೆ ಕೇಳಿದೆ, ಎಲ್ಲಿ ಹೊಂಟಿರಿ ಅಂತ ಕೇಳಿದೆ. ಸರಿಯಾದ ಪ್ರಶ್ನೆ ಅಂದ್ಕೊಂಡಿದ್ದೆ ನಾನು. ಟ್ರೈನ್ನಾಗಿದ್ದಾಗ ಜೋಡಿ ಹೋಗೋರಿಗೆ ಎಲ್ಲಿ ಹೋಗ್ತೀರಿ ಅಂತ ಕೇಳಬೇಕಲ್ಲ, ಎಲ್ಲಿ ಹೋಗ್ತೀರಿ ಅಂತ ಕೇಳಿದೆ. ಆಕೆ ಒಂಥರ ಗಲಿಬಿಲಿ ಆಗಿಬಿಡ್ತಾಕೆ. ವೇರ್ ಆರ್ ವಿ ಗೋಯಿಂಗ್, 1 ಸೆಕೆಂಡ್, ಜಾನಿ ವೇರ್ ಆರ್ ವಿ ಗೋಯಿಂಗ್ ಅಂದ್ ಮುಂದೆ ಕೂತು ಅಂತ ಕೇಳಿದ್ಲು. ಅವ ಪ್ಯಾರಿಸ್ ಅಂದ. ಈಕೆ ನನಗೆ ಪ್ಯಾರಿಸ್ ಅಂದ್ಲು. ನಾನು ವಿಚಿತ್ರ ಅಲ್ಲ, ಎಲ್ಲಿ ಹೋಗ್ತೀರಿ ಗೊತ್ತಿದ್ದಿಲ್ಲ ನಿಮಗೆ ಅಂತ ಕೇಳಿದೆ. ನನಗೆ ಗೊತ್ತಿದ್ದಿಲ್ಲ ಅಂದು. ಅದೇಂಗೆ ಅದು ಟ್ರೈನಾಗ ಕೂತೀರಿ, ಟ್ರೈನ್ ಹೊಂಟದೆ. ಆಕೆದು ಒಂದು ಬೇಜಾ ಇದ್ದೀವಿ, ಒಂದು 15 ಮಂದಿ ಗ್ಯಾಂಗ್ ಅದ ನಮ್ಮದು. ವಿ ಆರ್ ಆಲ್ ಜರ್ನಲಿಸ್ಟ್, ಲೇಖನ ಬರೆಯೋರು ನಾವು.
ಒಂದು ಡೆಫಿನೆಟ್ ಪ್ಲೇಸಿಗೆ ಹೋದ್ರೆ ಅಲ್ಲಿ ಏನದಂತ ಗೊತ್ತಿರ್ತದೆ ಮೊದಲೇ ನಮ್ಗೆ. ಅದಕ್ಕೇನು ಮಾಡ್ತೀವಿ, 10 ದಿವಸ ರಜೆ ಹಾಕ್ತೀವಿ, ಎಲ್ಲರೂ ಹೋಗಿ ಮೊದಲನೇ ಟ್ರೈನ್ಯಾಗ ಕಡಿ ಸ್ಟಾಪ್ ತೊಗೊಂಡ್ಬಿಡ್ತೀವಿ, ಟಿಕೆಟ್ ಅಲ್ಲಿ ಇಳ್ಕೋತೀವಿ. ಆ ದೇಶ ಎಲ್ಲ ಅರ್ಥ ಮಾಡ್ಕೊಂಡು ಆರ್ಟಿಕಲ್ ಬರೆದು ಬರ್ತೀವಿ ನಾವು. ಹಿಂಗದ ಸೂಟ್ಕೇಸ್ ಕಾಡ್ತಿತ್ತಲ್ಲ ನನಗೆ ಹೆಂಗಿದ್ರು. ಅವ್ರು ಕೇಳಿದೆ, ಎಲ್ಲಿ ಹೋಗ್ತೀರಂತ ಗೊತ್ತಿಲ್ಲ, ನೀಗ ಬ್ಯಾಕ್ ಪ್ಯಾಕ್ ಹೆಂಗೆ ಪ್ಯಾಕ್ ಮಾಡ್ಕೊಂಡ್ರಿ ಅಂತ ಕೇಳಿದೆ. ಅದ್ರಾಗ ಏನದ ಅಂದ್ಲಕ್ಕೆ, 1-2 ಸ್ವೆಟ್ರು ಅವ, 1-2 ಟೀ ಶರ್ಟು ಅವ, ಥಂಡಿ ಆದ್ರೆ ಅದನ್ನು ಹಾಕ್ಕೋತೀನಿ, ಸೆಕೆ ಆದರೆ ಇದನ್ನು ಹಾಕ್ಕೋತೀನಿ ಅಂದ್ಲು. ಹೌದಲ್ಲ, ನಮ್ಮ ಮಕ್ಕಳಿಗೂ ಹಾಗೆ ಹಾಕ್ಬೇಕಲ್ಲ ಸೂಟ್ಕೇಸ್ನಾಗ ನಾವು. ನಾಳೆ ಅವ್ರು ಎಲ್ಲೇ ಹೋಗಲಿ, ಯಾವುದೇ ಸ್ಥಾನಕ್ಕೆ ಹೋದರೂ ಕೂಡ ಈ ಕಲಿಸಿದಂಥ ಸೂಟ್ಕೇಸ್ನ ಹಾಕಿದ ಸಾಮಾನು ಕಾಪಾಡ್ಬೇಕು ಅವ್ರನ್ನ. ಒಂದು ಮಾತು ಹೇಳ್ತೀನಿ, ಮಾರ್ಕ್ಸ್ ಬೇಡ ಅಂತ ಅನ್ನೋದಿಲ್ಲ, ಅದೇ ಜೀವನ ಅಲ್ಲ. ಬದುಕಿಗೋಸ್ಕರ ಮಾರ್ಕ್ಸ್ ಕಾರ್ಡ್ ಅಲ್ಲ. ಯಾರೂ ಮಾರ್ಕ್ಸ್ ಕಾರ್ಡ್ ಕೊಳ್ಳೆ ಹಾಕೊಂಡು ಅಡ್ಡಾಡಂಗಿಲ್ಲ, ರ್ಯಾಂಕ್ ಬಂದಿತ್ತು ಅಂತ. ಏನು ಪ್ರಯೋಜನ ಇಲ್ಲ ಅದು. ಹಾಗಾದ್ರೆ ಆ ಹುಡುಗರು ಸೂಟ್ಕೇಸ್ ಹೆಂಗೆ ಪ್ಯಾಕ್ ಮಾಡ್ಬೇಕು, ಏನು ಹಾಕಬೇಕು? ನೀವು ಪರೀಕ್ಷಾ ಹುಡುಗರು ಓದಿರ್ತಾರೆ, ಕೇಳಿ ನೋಡಿ. ನಿಮ್ಮ ಜೀವನದಾಗ ಅನುಭವ ಆಗೈತೆ ನಿಮಗೆ. ಪರೀಕ್ಷೆ ಮುಗಿದು 6 ತಿಂಗಳಾದಮೇಲೆ ಓದಿದ್ದೆಲ್ಲ ಮರ್ತು ಹೋಗಿರುತ್ತೆ. ಪರೀಕ್ಷೆಗೆ ಓದಿದ್ದೆಲ್ಲ ಮರ್ತು ಹೋಗ್ತದೆ. ಆದರೆ ಶಾಲೆಯೊಳಗಿದ್ದಂಥ ಚಟುವಟಿಕೆ ಏನು ಮಾಡಿದ್ರಿ, ಪ್ರವಾಸಕ್ಕೆ ಹೋಗಿದ್ದು, ಆ್ಯನ್ಯುವಲ್ ಡೇದ ಡ್ಯಾನ್ಸ್ ಮಾಡಿದ್ದು, ಡಿಬೇಟ್ ಮಾಡಿದ್ದು, ನಾಟಕ ಮಾಡಿದ್ದು ಮರೆಯೋದೇ ಇಲ್ಲ. ಅಂದರೆ ಯಾವಾಗಲೂ ಉಳಿಯುವಂಥದ್ದು ಅನುಭವಗಳು ಉಳಿತಾವ ಹೊರತಾಗಿ ಪಠ್ಯ ಉಳಿಯೋಂಗಿಲ್ಲ ಕಲೆಯಾಗ. ನಾನು ಪ್ರಯೋಗ ಮಾಡಿದ್ದೆ. ನಮ್ಮ PUC ಬೋರ್ಡ್ ಕಮಿಷನರ್ ಒಂದು ಸಲ ಬಂದು ನನಗೆ ಈ CBSE CET ಇದಲ್ಲ, ಟಾಪ್ ರ್ಯಾಂಕರ್ಸ್ ಒಂದು ಪ್ರೋಗ್ರಾಮ್ ಮಾಡಿರಿ ಅಂದರು. ಟಾಪ್ 20, 12 ಜನ ಹುಡುಗಿಯರು, 8 ಜನ ಹುಡುಗರು. ಅವರು ಎಲ್ಲರಿಗೂ 100ಕ್ಕೆ 100, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ 4ಕ್ಕೂ 100ಕ್ಕೆ 100 ಅವ್ರದ್ದು. ನಾ ಏನು ಮಾಡಿದೆ, ಹೆಂಗೂ CET ಆಗ್ಯದಲ್ಲ ನಿಮ್ಮದು, ಒಂದು ಪೇಪರ್ ಕೊಟ್ಟೆ. ನಿಮ್ಮ ಪ್ರೀತಿ ಸಬ್ಜೆಕ್ಟ್ ಯಾವುದು ಅಂತ ಕೇಳಿದೆ. ಕೆಲವರು ಫಿಸಿಕ್ಸು, ಕೆಲವರು ಕೆಮಿಸ್ಟ್ರಿ ಅಂತೆಲ್ಲ ಅಂದರು. 2 ತಿಂಗಳಿಂದ ಬರ್ತಿದ್ರಲ್ಲ ಪರೀಕ್ಷಾ PUCಗೆ, ಅದೇ ಕ್ವಶನ್ ಪೇಪರ್ ಕೊಟ್ಟೆ, ಬರೀರಿ ಅಂತ. ಯಾರಿಗೂ 55% ಮೇಲೆ ಮಾರ್ಕ್ಸ್ ಬರಲಿಲ್ಲ. ಯಾಕ್ರೋ ಅಂತ ಕೇಳಿದೆ. 2 ತಿಂಗಳತ್ತಲ್ಲ ಸರ್, ಮರ್ತೋಗ್ಯದಲ್ಲ ಅಂದರು. ಅರ್ಥ ಆಗ್ತದಲ್ಲ, ಕಲ್ತಂಥ ವಿಷಯ ಮರ್ತು ಹೋಗ್ತದೆ, ಅನುಭವ ಮರೆಯೋದಿಲ್ಲ. ಹಾಗೆ ನಮ್ಮ ಮಕ್ಕಳ ಸೂಟ್ಕೇಸ್ನಾಗ ಏನು ಹಾಕ್ಬೇಕು? ಹಂಗಂದ್ರೆ ನನಗೊಂದು ಖಾತ್ರಿ ಆಗಿದೆ, ಈಗ ಮಕ್ಕಳಿಗೆ ಹಾಕಬೇಕಾದದ್ದು ಮೊದಲೇದ್ದು ತಂದೆ ತಾಯಿ ಬಗ್ಗೆ ಪ್ರೀತಿ ಹಾಕಬೇಕು. ಭಾಳ ಮುಖ್ಯದ. ಮಕ್ಕಳಿಗೆ ಹೇಳಬೇಕು, ನಾನು ಐ ಲವ್ ಯು ಅಂತ ಹೇಳೋರು 100 ಜನ ಸಿಗ್ತಾರೆ. ಆದರೆ ನಿಮ್ಮ ತಾಯಿ ತಂದೆ ಅಷ್ಟು ಪ್ರೀತಿ ಮಾಡೋರು ಜಗತ್ತಿನಾಗ ಇನ್ನು ಯಾರೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾ ಆರ್ಡರ್ ಕರೆಕ್ಟಾಗಿ ಹೇಳಿನಿ, ತಾಯಿ ತಂದೆ ಅಂತ. ಫಸ್ಟ್ ತಾಯಿ, ಆಮೇಲೆ ತಂದೆ.